ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಸ್ವಾಗತವನ್ನು ಕೋರಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ದತ್ತಾತ್ರೇಯ ಕ್ಷತ್ರಿ ಹಾಗೂ ಸಿದ್ದರಾಮಪ್ಪ ಕಪಾಲಿಯವರು ಉಪಸ್ಥಿತರಿದ್ದಾರೆ. ಈ ಸುದ್ದಿಗೋಷ್ಠಿಯ ವಿಷಯ ಏನಪ್ಪ ಅಂತಂದ್ರೆ, ಅಸ್ಪೃಶ್ಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಾಗಿರ್ತಕ್ಕಂಥ ನಾಗಠಾಣ ಮತಕ್ಷೇತ್ರದ ಶಾಸಕರಾದಂಥ ವಿಠ್ಠಲ್ ಕಟಕದೊಂಡವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇನೆ. ಈ ಹೊಲೆಯ, ಮಾದಿಗ, ಸಮಗಾರ, ಮಚಗಾರ, ಢೋರ ಈ 5 ಅಸ್ಪೃಶ್ಯ ಜಾತಿಗಳ ಸಾಲಿನಲ್ಲಿ ಕಟ್ಟಕಡೆಯ ಹೆಚ್ಚಿಗೆ ಶೋಷಣೆ ಉಳ್ಳಂಥ ಸಮುದಾಯವಾದ ಈ ಢೋರ ಸಮಾಜದಿಂದ ನಮ್ಮ ನಾಗಠಾಣ ಶಾಸಕರು ಬರ್ತಾರೆ. ಅದಕ್ಕಾಗಿ ಅವರ ವ್ಯಕ್ತಿತ್ವ ಎಂಥದಪ್ಪ ಅಂತಂದ್ರೆ, ಸಂಖ್ಯೆ ಭಾಳ ಕಡಿಮೆ ಐತಿ, ಬೆರಣಿಯಷ್ಟು ಆ ಜಾತಿಯ ಸಂಖ್ಯೆ. ಆದ್ರೂ ಅವರು ಈ ಹೊಲೆಯ ಮತ್ತು ಮಾದಿಗ ಸಮಾಜದ ಏನು ಒಗ್ಗೂಡಿಸಿ ವಿಶ್ವಾಸಕ್ಕೆ ತಗೊಂಡು ಹಾಗೂ ಮೇಲ್ವರ್ಗದ ಪ್ರೀತಿಗೆ ಪಾತ್ರರಾಗಿ ನಮ್ಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬಂದಂಥ ಶಾಸಕರು ಯಾರಾದರೂ ಇದ್ರೆ 35,000ಕ್ಕಿಂತ ಹೆಚ್ಚು ಏನು ಅಂತರದಿಂದ ಗೆಲುವು ಸಾಧಿಸಿದಂಥ ಶಾಸಕರು ಯಾರಾದರೂ ಇದ್ರೆ ವಿಠ್ಠಲ್ ಕಟಕದೊಂಡವರು ಇದ್ದಾರೆ. ಅದರಲ್ಲಿ ಅವರು ಅಸ್ಪೃಶ್ಯ ಸಮಾಜದ ಒಬ್ಬ ಕಟ್ಟಕಡೆಯ ವ್ಯಕ್ತಿಯಾಗಿದ್ದಾರೆ. ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಅಸ್ಪೃಶ್ಯ ಸಮುದಾಯದಿಂದ ಈಗ ಎಲ್ಲ ವಲಯ ಮಾದಿಗ ಸಮಾಜದ ಏನು ಪ್ರತಿನಿಧಿಗಳನ್ನು ತಾವು ಮಂತ್ರಿಮಂಡಲದಲ್ಲಿ ತಗೊಂಡಿದ್ದೀರಿ. ಆದರೆ ಸಾಮಾಜಿಕ ನ್ಯಾಯದ ಆದ್ಯತೆಯಲ್ಲಿ ನೀವು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಸಮಾನವಾಗಿ ಕಾಣಿ ಅಧಿಕಾರ ಹಂಚಿಕೆ ಮಾಡೋದು ನಿಮ್ಮ ಕರ್ತವ್ಯ. ಅದಕ್ಕಾಗಿ ತಾವು ಈ ಕೆಲಸವನ್ನು ಮಾಡಬೇಕು. ಇನ್ನೊಂದು ವಿಶೇಷಪ್ಪ ಅಂತಂದ್ರೆ, ಇಂಡಿ ತಾಲೂಕಿಗೂ ಪ್ರಾತಿನಿಧ್ಯ ಕೊಟ್ಟಂಗಾಗ್ತದೆ. ಯಾಕಂದ್ರೆ ಇಂಡಿಯ ಊರಿನವರೇ ಕಟಕದೊಂಡವರಾಗಿದ್ದರಿಂದ ಇಂಡಿ ತಾಲೂಕಿಗೂ ಪ್ರಾತಿನಿಧ್ಯ ಕೊಟ್ಟಂಗೈತಿ, ಅಸ್ಪೃಶ್ಯರಿಗೂ ಪ್ರಾತಿನಿಧ್ಯ ಕೊಟ್ಟಂಗೈತಿ, ಅಸ್ಪೃಶ್ಯ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಪ್ರಾತಿನಿಧ್ಯ ಕೊಟ್ಟಂಗಾಗ್ತೈತಿ. ಅದಕ್ಕಾಗಿ ಮಾನ್ಯ ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ MB ಪಾಟೀಲ್ ಅಣ್ಣವರು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ತೋಲ್ಬಲ, ಹಣಬಲದಿಂದ, ಜನಬಲದಿಂದ ಏನೇನೋ ಈ ರಾಜಕೀಯ ಡೊಂಬರಾಟ ಮಾಡಿ ಮಂತ್ರಿ ಸ್ಥಾನ ಕೇಳಕತ್ತಾರ ಖರ್ಚು ಮಾಡಿ. ಆದ್ರೆ ಏನೂ ಕೇಳದೆ ಗಪ್ಪು ಕೂತಂತ ವ್ಯಕ್ತಿ. ಅದು ಯಾಕೆ ಗಪ್ಪು ಕೂತಾರಪ್ಪ ಅಂತಂದ್ರೆ, ನನ್ನ ಸಮಾಜ ಕಟ್ಟ ಕಡೆ ಸ್ಥಾನದಾಗ ಐತಿ, ಇವ್ರು ಕೊಡ್ತಾರೋ ಇಲ್ಲೋ, ನಾನು ಕೇಳೋ ಬೇಡೋ ಭಯದಿಂದ ಕೂತಾರ. ನೀವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಅದಕ್ಕೆ ಮಾನ್ಯ MB ಪಾಟೀಲ್ ಅನ್ನೋರು ಈ ಅಸ್ಪೃಶ್ಯ ಸಮಾಜಕ್ಕೆ ಈ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಒದಗಿಸಿ ಕಟಕದೊಂಡವರಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ತಾವು ಸರ್ಕಾರದ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಮತ್ತು ನಿಮ್ಮ ಹೈಕಮಾಂಡ್ಗೆ ಒತ್ತಡವನ್ನು ಹೇರಬೇಕಂತ ಹೇಳಿ ನಾನು ಮಾನ್ಯ MB ಪಾಟೀಲ್ ಅನ್ನೋರ ಬಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಈ ಧ್ವನಿ ಇಲ್ಲದ ಜನರ ಧ್ವನಿಯಾಗಿ, ಸದ್ದಿಲ್ಲದೆ ಗದ್ದಿಲ್ಲದೆ ಜನರ ಮಧ್ಯದೊಳಗೆ ತಿರುಗಾಡಿ ಸಮಾಜ ಸೇವೆಯನ್ನು ಗೈದಿರ್ತಕ್ಕಂಥ ಇವರು ಕಟಕದೊಂಡವರು ಅನ್ನೋದನ್ನ ನಾ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಇಂಡಿ ತಾಲೂಕಿನವನೇ ಮತ್ತು ಕಟಕದೊಂಡವರು ಇಂಡಿಯವರೇ. ಹಿಂಗಾಗಿ ಇವ್ರು ಯಾವುದೇ ಪಕ್ಷದಾಗಿರ್ಲಿ, ಆದ್ರೆ ಈ ತಳ ಸಮುದಾಯಗಳನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತ ಮನಸ್ಥಿತಿ ಐತಿ. ಮತ್ತು ಸಮಾನವಾಗಿ ಯಾರನ್ನೂ ಮೇಲು ಕೀಳು ಎನ್ನುವ ಭಾವನೆಯಿಂದ ಕಾಣದೆ
ಶ್ರೀಮಂತ ಬಡವ ಎನ್ನೋ ಏನು ತಾರತಮ್ಯವನ್ನು ತೋರದೆ ಈ ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಏನು ಮಾಡುವಂತ ವ್ಯಕ್ತಿತ್ವ ಹೊಂದಿದ್ದಾರೆ. ನಾ ಬಾಲ್ಯದಿಂದಲೂ ಅವ್ರನ್ನ ನೋಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರ ಮನೆ ಹತ್ರನೇ ನಮ್ಮ ಮನೆ ಎಂಡಿದಾಗ ನಮ್ದು ಮನೆ ಇತ್ತು. ಅದಕ್ಕಾಗಿ ಅವ್ರಿಗೆ ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಅದಕ್ಕೊಬ್ಬ ಶೋಷಿತ ವರ್ಗದ ಏನು ಅಸ್ಪೃಶ್ಯ ಸಮಾಜದ ಒಬ್ಬ ಶಾಸನಿಕನಿಗೆ ಸಾಮಾಜಿಕ ನ್ಯಾಯ ಏನು ಬದ್ಧತೆಯ ಆಧಾರದ ಮೇಲೆ ತಾವು ಬದ್ಧರಾಗಿರ್ಬೇಕು. ತಾವು ಹೇಳಿದ್ದನ್ನ ಯಾಕಂದ್ರೆ ಸಾಮಾಜಿಕ ನ್ಯಾಯ ಕಟ್ಟ ಕಡೆ ವ್ಯಕ್ತಿಗೂ ನೀವು ನಾವು ಅಧಿಕಾರ ಕೊಡ್ತೀವಿ ಕಡೆಗಣಿಸುವುದಿಲ್ಲ ಅಂತ ಹೇಳಿರಿ. ಇವರು ಕಟ್ಟ ಕಡೆಯ ಮತಕ್ಷೇತ್ರದ ವ್ಯಕ್ತಿ 124 ಇಂಡಿ 224 ಇಂಡಿ ಜನರಿಗೂ ನೀವು ಒಬ್ಬ ಅಸ್ಪೃಶ್ಯ ಸಮಾಜದ ವ್ಯಕ್ತಿಗೆ ನೀವು ಶಾಸಕರನ್ನಾಗಿ ಮಾಡಿರಿ ಅಂತೇಳಿ ನಮ್ಮ ಇಂಡಿಯ ಎಲ್ಲ ನಮ್ಮ ತಾಲೂಕಿನ ಜನರು ಸರ್ಕಾರದ ಮೇಲೆ ಇನ್ನೂ ಹೆಚ್ಚಿನ ವಿಶ್ವಾಸ ಇಡ್ತಾರ. ಅದಕ್ಕಾಗಿ ಸರ್ಕಾರ ಮತ್ತು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಅವ್ರ ಮೇಲೆ ನಾವು ಹೆಚ್ಚಿಗೆ ಯಾಕಂದ್ರೆ ವಿಶ್ವಾಸ ಐತಿ. ಅವರು ಈ ಅಸ್ಪೃಶ್ಯ ಸಮಾಜಗಳ ಮೇಲೆ ಅವ್ರೂ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನಿಟ್ಟು ಇನ್ನೂ ತನಕ ಬಂದಾರ. ಅದಕ್ಕಾಗಿ ಇನ್ನೊಮ್ಮೆ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ, ವಿಠ್ಠಲ ಕಟ್ಕೊಂಡವ್ರಿಗೆ ನೀವು ಸಚಿವ ಸ್ಥಾನ ನೀಡಬೇಕಂತೇಳಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಎಂ ಬಿ ಪಾಟೀಲ್ ಅನ್ನೋರ ಮೇಲೆ ಒತ್ತಡವನ್ನು ಹಾಕಿ ಮತ್ತು ಮನವಿಯನ್ನು ಮಾಡ್ತಾ ಇದ್ದೇನೆ. ಜಿತೇಂದ್ರ ಕಾಂಬಳೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎ ರಾಜ್ಯ ಕಾರ್ಯಾಧ್ಯಕ್ಷರು. ನಾವ್ರಿ ಇವ್ರು ಇಂಡಿಯವ್ರು ಅದಾರ್ರಿ, ಇಂಡಿಗೆ ಪ್ರಾತಿನಿಧ್ಯ ಕೊಟ್ಟಂಗ ಆಗ್ತದೆ. ಎಲ್ಲಾರು ಕೇಳೋರ್ರಿ ಅಧಿಕಾರ ಬೇಕಂತೇಳಿ. ಅಲ್ಲ, VRL ಗಾಡಿ ಸಾಮಾನ್ಯ ಜನರು ಮಾಡಪ್ಲಿದ್ದಾರೆ. VRL ಗಾಡಿದಾಗ ಹೋಗ್ಯಾರ ಇವರೆಲ್ಲ, ರೊಕ್ಕ ಕೊಟ್ಟು ಕರ್ಕೊಂಡು ಹೋಗ್ಯಾರ ಅವರು. ಇವರು ಭ್ರಷ್ಟಾಚಾರದಿಂದ ಏನು ಗಳಿಸಿದ್ರಲ್ಲ ಹಣ, ಅದನ್ನ ಜನರಿಗೆ ಕರ್ಕೊಂಡು ಹೋಗ್ಯಾರ. ಕಟ್ಕೊಂಡು ಅಸ್ಪೃಶ್ಯ ಸಮಾಜದಿಂದ ಬಂದವರು ಎಲ್ಲೇ ರೊಕ್ಕ ಅವ್ರ ಬಲ್ಲಿ. ಏನ್ ಸಿದ್ದರಾಮ್ ಕಪಾಲಿ, ದತ್ತಾತ್ರೇಯ ಕ್ಷತ್ರಿ. ಅಲ್ಲ, ಅದು ಮುಂದಿನ ನಡೆ ಅಸ್ಪೃಶ್ಯ ಸಮಾಜ ನಿರ್ಧಾರ ಮಾಡ್ತೈತ್ರಿ. ಅವ್ರಿಗೆ ಕೊಟ್ರ ಇವ್ರಿಗೆ ಕೊಟ್ರ ಇಲ್ಲ. ಈಗ ನಮ್ಮದೇನದ, ನನ್ನ ಸಮಾಜದ್ದು ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಗೆ ನೀ ಕೊಡಬೇಕು ಅಂತೀವಿ. ಬಹುಶಃ ಯಾರೊಬ್ರು ಕೇಳಿಲ್ಲತ್ತೇಳಿ ನಾ ಏನು ಅದನ್ನ ಹೇಳುವ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಸಮಾಜದ ಒಬ್ಬ ವ್ಯಕ್ತಿಗೆ ಸ್ಥಾನ ನೀಡ್ರಿ ಅಂತೇಳಿ ಈ ಸರ್ಕಾರದ ಮೇಲೆ ಮತ್ತು ನಮ್ಮ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇಟ್ಟಂತ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ. ಯಾಕಂದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳಿದ್ರು ನಮ್ಮ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕಂತೇಳಿ. ಮತ್ತು ಅಸ್ಪೃಶ್ಯರಿಗೆ ಕೊಡ್ಬೇಕಲ್ಲ, ಅಸ್ಪೃಶ್ಯರಿಗೆ ಕೊಡ್ಬೇಕಿಲ್ಲ. ಅದನ್ನ ನಮಗೆ ಇನ್ನೂ ತನಕ ಕಾಂಗ್ರೆಸ್ದವ್ರು ಕೊಟ್ಟಿಲ್ಲ. ಅದಕ್ಕೆ ದಯಮಾಡಿ ಕೊಡ್ರಿ ಅಂತ ಕೇಳತ್ತೀವಿ. ಯಾರಿ ಅಲ್ಲ, ಅವರು ಸರ್ಕಾರದ ಮಟ್ಟದಾಗ ಕೇಳ್ಯಾರೋ ಬಿಟ್ಟಾರೋ ಅದು ನನಗೆ ಪ್ರಶ್ನೆ ಇಲ್ಲ. ಇದು ನಂದು ಸಾಮಾಜಿಕ ಬದ್ಧತೆ ಮತ್ತು ನನ್ನ ಕರ್ತವ್ಯ. ಈಗ ರೊಕ್ಕ ಕೊಟ್ಟು ಕೇಳಿಸ್ಬೇಕಲ್ಲ, ಇವ್ರ ಬಲ್ಲಿ ರೊಕ್ಕ ಇಲ್ಲ, ಹೆಂಗ್ ಕೇಳ್ತಾರೆ? ಅಲ್ಲ, ಶಾಸಕರು ಕೇಳಕತ್ತಿಲ್ಲಪ್ಪ ಅಂತಂದ್ರ ನೀವು ಸಾಮಾಜಿಕ ನ್ಯಾಯದಡಿಯಲ್ಲಿ ನೀವು ಗುರುತಿಸಿ ಕೊಡ್ಬೇಕಲ್ಲ. ಕೇಳಲ್ಲ ಅಂದ್ರೆ ಅವ್ನ ದಡ್ಡಿಗೆ ಅದಾನ ಇರ್ಲಿ ಬಿಡತ್ತೀರಿ ಸರ್ಕಾರದವರು. ಅಲ್ಲ, ಅದು ಈಗ ಕ್ಷೇತ್ರದಾಗ ಅದಾರೆ ಅವರು ಶಾಸಕರ ಕ್ಷೇತ್ರದಾಗ ಹೋಗ್ಯಾರೋ ಬಿಟ್ಟಾರೋ ಇಲ್ಲೋ, ಅದು ಆ ಮತಕ್ಷೇತ್ರದ ಜನರ ಪ್ರಶ್ನೆ. ಅದು ಎಲ್ಲ ದಿನ ಅಲ್ಲೇ 4 ಮತಕ್ಷೇತ್ರದಾಗ ಇರ್ತಾರೆ ಅವರು. ಅದಕ್ಕೆ ಬಿಟ್ಟು ಜಾಗನೂ ಇಲ್ಲ, ಬೆಂಗಳೂರು ಹೋಗೋದನ್ನ ವಜ್ರಿ ಅವ್ರು ಯಾವಾಗರು. ಪ್ರಶ್ನೆ ಬಂದದ್ದು ಅದು ಅಲ್ಲ, ಅಸ್ಪೃಶ್ಯರಿಗೆ ಸಚಿವ ಸ್ಥಾನ ಕೊಡ್ತಿರೋ ಇಲ್ಲೋ. ಕೊಟ್ರ ನಾವು ಬಹಳ ಸಂತೋಷ ಪಡ್ತೀವಿ. ಈಗ ಲಾಬಿ ಮಾಡೋರು, ದುಡ್ಡು ಖರ್ಚು ಮಾಡೋರಿಗೆ ಅಷ್ಟೇ ಕೊಟ್ರೆ ಹೆಂಗ? ನಮ್ಮ ಸಮಾಜದ ಬಳಿ ಹಣ ಇಲ್ಲ. ಅದೇ ನಮ್ಮ ಈ ಅಸ್ಪೃಶ್ಯ ಸಮುದಾಯದಾಗೆ ಕಟ್ಟ ಕಡೆ ವ್ಯಕ್ತಿ. ಈಗ ಕಾಂಗ್ರೆಸ್ ಪಕ್ಷದವರು ಹಿಂಗ
ಈ ಕಟ್ಟ ಕಡೆ ವ್ಯಕ್ತಿಗೆ CM ಸ್ಥಾನ ಕೊಟ್ಟರು ಮಹಾರಾಷ್ಟ್ರದಾಗ ಸುಶೀಲ್ ಕುಮಾರ್ ಶಿಂದೆ ಅವರಿಗೆ. ನಮಗೆ ಇಲ್ಲಿ ಅಲ್ಲಿ CM ಏನು ಕೇಳತ್ತಿಲ್ಲ ನಾವು, ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೊಡ್ರಿ. ನಮ್ಮ ಜಾತಿಯವ್ರಿಗೆ ಕೊಟ್ಟರೆ ಒಂದು ಸ್ವಲ್ಪ ಖುಷಿ ಆಗ್ತದ. ಆಮೇಲೆ ನಾವು ಕೆಲಸನೂ ಮಾಡ್ತೀವಿ, ರಾಜ್ಯ ತುಂಬೆಲ್ಲ ಸುತ್ತಾಡಿ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂಗ ಆಗ್ತದ. ದತ್ತಾತ್ರೇಯ ಕ್ಷೇತ್ರಿ ಈಗ ಮತ್ತೇನು ಕೇಳವರ್ದ್ರಿ? ಸರ್, ಈಗ ಯಶವಂತರಾವ್ ಗೌಡರು ಏನ್ ಗಾಡಿ ತಗೊಂಡು ಹೋಗಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಆ ಹಣವನ್ನ ತಮ್ಮ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಹಾಕಿದ್ರೆ ಎಷ್ಟೊತ್ತಿಗೆ ಅಭಿವೃದ್ಧಿ ಆಗ್ತಿತ್ತು ಅನ್ನುವಂಥದ್ದು ಅಲ್ಲಿಯ ಮಾಜಿ ಎಮ್ಮೆಲ್ಎಗಳ ಆರೋಪ. ಅದು ನಿಜಾನ ಹೇಗೆ ಅಂದ್ರೆ ನೀವು ಅಲ್ಲ, ಈಗ ಅವರು ಶಾಸಕರು ಎಷ್ಟು ರೊಕ್ಕ ಏನಾಗಿ ಎಲ್ಲ ಈ ಕಾಂಟ್ರಾಕ್ಟರ್ ಮುಖಾಂತರ ಈ ಸರ್ಕಾರದ ಫಂಡ್ ತಂದು ದುರ್ದಾಗ ಎಷ್ಟು ತೊಂದರಲ್ಲ ಶುಗರ್ ಫ್ಯಾಕ್ಟ್ರಿ, ಅದರದ್ದು ಒಂದು 10% ಅದು ಖರ್ಚು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ರೆ ನಮ್ಮಲ್ಲಿ ಅದೊಂದು ಸುವರ್ಣ ಯುಗ ಆಗಬೇಕು. ಅಷ್ಟು ರೊಕ್ಕ ಅವ್ರ ಬಲ್ಲಿ. ಅವ್ರು ಇಲ್ಲಿ ತನ 1 ಗುಂಟ ಜಾಗ ಮಾರಿಲ್ಲ, ಅವರು ಸ್ವಂತ ಆಸ್ತಿ. 3 ಸಲ MLA ಆದ್ರು, ಇನ್ನು ಇನ್ಕ್ರೀಸ್ ಆಗ್ಲತ್ತೈತಿ. ಅದನ್ನ ಈಗ ನಾವು ಆಕಸ್ಮಿಕ ಅವರಿಗೆ ಕೊಡುವತ್ ಕೇಳಬಹುದಾಗಿತ್ತು. ಪ್ರಶ್ನೆ ಬಂದ್ರೆ ಇದು ಭ್ರಷ್ಟರಿಗೆ ನಾವು ಬೆಂಬಲ ಮಾಡ್ದಂಗ ಅಂತ ಹೇಳಿ ಕೇಳಿಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।